ಲಕುಂ ದೀನುಕುಂ ವಲಿಯ ದೀನ್. ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ ಅಂತ ಕುರಾನ್ ಹೇಳಿದೆ. ಹಿಂದೂ ಸಮುದಾಯದವರು ಅವರು ಮೂರ್ತಿ ಪೂಜೆ ಮಾಡಲಿ ಇಲ್ಲ ಮನುಷ್ಯರ ಪೂಜೆ ಮಾಡಲಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವೇನು ನೀವು ಬಲವಂತವಾಗಿ ನೀವು ಇದೆಲ್ಲ ಬಿಡಬೇಕಂತ ಹೇಳೋಕ್ಕಾಗಲ್ಲ, ಬೋಧಿಸಬಹುದು. ಅದೇ ರೀತಿ ನಾವು ಏಕದೇವ ವಿಶ್ವಾಸವಾಗಿದ್ದರೆ ಅವರು ಕೂಡ ನಮ್ಮ ಮೇಲೆ ಬಲವಂತ ಮಾಡೋಕ್ಕಾಗೋದಿಲ್ಲ. ನೀವೇನೋ ಮಾಡ್ಕೊಳ್ತಿದ್ದಾರೆ, ಸಾಹೇಬ್ರು ಏನೋ ಮಾಡ್ಕೊಳ್ತಿದ್ದಾರೆ ಅಂತ ಬಿಡ್ತಾರೆ. ಆದರೆ ಸಮಾಜದಲ್ಲಿ ಒಗ್ಗಟ್ಟ ಇರೋಕ್ಕೆ ಏನು ಮಾಡೋಕ್ಕಾಗತ್ತೆ? ಅವಾಗ ಪ್ರವಾದಿಯ ಮಾತು ಏನಂದ್ರೆ ಹಿಲ್ಫುಲ್ ಫುಜೂಲ್ ಅಂತ ಒಂದು ಸಿಸ್ಟಮ್ ಇತ್ತು. ಏನಂದ್ರೆ ಸಮಾಜಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ನಾವು ಬೇರೆ ಧರ್ಮದವರ ಜೊತೆ ಕೂಡ ಕೂತ್ಕೊಂಡು ಕೆಲಸ ಮಾಡಬಹುದು. ಅದು ಕುರಾನಲ್ಲಿ ಇದೆ. ವತಅವನು ಅಲಲ್ ಬಿರ್ರಿ ವತ್ತಕ್ವಾ ವಲಾ ತಅವನು ಅಲಲ್ ಇಸ್ಮಿ ವಲ್ ಉದ್ವಾನ್. ಕುರಾನಲ್ಲಿ 5ನೇ ಅಧ್ಯಾಯದಲ್ಲಿ 3ನೇ ಸೂಕ್ತದಲ್ಲಿ ನೀವು ಓದಬಹುದು. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಎಲ್ಲರೊಂದಿಗೆ ಕೈ ಜೋಡಿಸಿ, ಮತ್ತೆ ಕೆಟ್ಟ ಕಾರ್ಯದಲ್ಲಿ ನೀವು ಯಾರ ಹತ್ರನೂ ಭಾಗಿಯಾಗಬೇಡಿ. ಇದು ಕುರಾನಿನ ಸಂದೇಶ. ಎಲ್ಲರ ಜೊತೆ ಕೈ ಜೋಡಿಸಬಹುದು. ಇವರು ಏಕದೇವ ವಿಶ್ವಾಸ ಆಗಲಿ ಬಹುದೇವ ವಿಶ್ವಾಸ ಆಗಲಿ, ಇದಕ್ಕೆ ಪ್ರವಾದಿನೇ ನಮಗೆ ಒಂದು ಉದಾಹರಣೆ ಇದೆ. ಇನ್ಫ್ಯಾಕ್ಟ್ ಪ್ರವಾದಿಯ ಚಾಚಾ ಅಂದರೆ ಚಿಕ್ಕಪ್ಪ ಅವರು ಬಹುದೇವ ಆರಾಧಕರು. ಅವರು ಸಹಾಯ ಮಾಡ್ತಿದ್ರು ಪ್ರವಾದಿಗೆ ಏಕದೇವ ವಿಶ್ವಾಸ ಈ ಬೋಧನೆ ಮಾಡೋಕ್ಕೆ. ಮತ್ತೆ ಅವ್ರು ತೀರೋಗಿರುವಾಗ ಪ್ರವಾದಿ ಹತ್ರು, ಇವರು ತೀರೋಗ್ಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಅಬು ತಾಲಿಬ್ ಎಂಬ ಒಬ್ಬ ವ್ಯಕ್ತಿ ಅವರು ಸಾಯುವಾಗ ಪ್ರವಾದಿ ಹತ್ರು. ಇದು ಇಸ್ಲಾಂ ಆಗಿದೆ, ಇದೇ ಇಸ್ಲಾಂ ಆಗಿದೆ. ಯಾಕೆ ಅಲ್ಬೇಕು? ಒಬ್ಬ ಬಹುದೇವ ಆರಾಧಕ ತೀರೋಗ್ಬಿಟ್ಟ ಅಂತ ಬಿಡ್ಬೋದಿತ್ತಲ್ಲ. ಅದೇ ರೀತಿ ಅಸ್ಮಾ ಬಿಂತ್ ಅಬುಬಕರ್, ಇದೊಂದು ಮಾತು ಹೇಳ್ಬಿಡ್ತೀನಿ. ಅಸ್ಮಾ ಬಿಂತ್ ಅಬುಬಕರ್ ಅಂತ ಒಬ್ಬ ಅನುಯಾಯಿ, ಅವ್ರು ಬಂದು ಕೇಳ್ಕೊಳ್ತಾರೆ ರದಿಯಲ್ಲಾಹು ಅನ್ಹಾ, ಪ್ರವಾದಿ ಹತ್ರ ನನ್ನ ತಾಯಿ ಬಂದಿದ್ದಾರೆ, ಅವರು ಇವಾಗ ಕೂಡ ಬಹುದೇವ ಆರಾಧಕರು, ನಾನು ಏನು ಮಾಡಲಿ, ನಾನು ಅವ್ರ ಜೊತೆಗೆ ಹೇಗೆ ನಡ್ಕೊಳ್ಳಿ ಅಂತ. ಆಗ ಪ್ರವಾದಿ ಹೇಳ್ಕೊತಾರೆ, ಅವರಿಗೆ ನೀವು ಸೇವೆ ಮಾಡಿದ್ರು ದೇವನು ಮೆಚ್ಚುವನು.